ನರಸೀಪುರ ಪಟ್ಟಣದ ಕನಕ ಕಾನ್ವೆಂಟ್ನಲ್ಲಿ ಲಿಟಲ್ ಜೂನಿಯರ್ 2025 10ನೇ ವರ್ಷದ ಬೇಸಿಗೆ ಶಿಬಿರವನ್ನು ಶಾರದಾ ಡ್ಯಾನ್ಸ್ ಅಕಾಡೆಮಿಯ ವತಿಯಿಂದ ವಿಜೃಂಭಣೆಯಿಂದ ಆಯೋಜಿಸಲಾಯಿತು. 40 ದಿನಗಳ ಕಾಲ ನಡೆಯುವ ಈ ಬೇಸಿಗೆ ಶಿಬಿರಕ್ಕೆ ಬಿಇಒ ಶಿವಮೂರ್ತಿಯವರು ಉದ್ಘಾಟನೆ ನೆರವೇರಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಖೋ-ಖೋ ವಿಶ್ವಕಪ್ ವಿಜೇತ ಕ್ರೀಡಾಪಟು ಬಿ ಚೈತ್ರ ಮಾತನಾಡಿ, ಮಕ್ಕಳ ಕಲಿಕೆಗೆ ಬೇಸಿಗೆ ಶಿಬಿರದಂತಹ ಕಾರ್ಯಕ್ರಮಗಳು ಪೂರಕವಾಗಿವೆ. ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು. ನಿಮ್ಮ ಭವಿಷ್ಯ ಪ್ರಜ್ವಲಿಸಲಿ ಎಂದು ಹಾರೈಸಿದರು. ಸೇವಾಶ್ರಯ ಫೌಂಡೇಶನ್ ಸಂಸ್ಥಾಪಕ ಮಣಿಕಂಠ ರಾಜಗೌಡ ಮಾತನಾಡಿ, ನಮ್ಮ ಬಾಲ್ಯದಲ್ಲಿ ಇಂತಹ ಕಾರ್ಯಕ್ರಮಗಳಿರಲಿಲ್ಲ. ಇಂದು ಮಕ್ಕಳಿಗೆ ಎಲ್ಲವೂ ಲಭ್ಯವಿದೆ. ಮಕ್ಕಳ ಭವಿಷ್ಯ ರೂಪಿಸುವಲ್ಲಿ ಗುರುಗಳು ಮತ್ತು ಪೋಷಕರ ಪಾತ್ರ ಬಹಳ ಮುಖ್ಯ. ರಜೆಯ ದಿನಗಳಲ್ಲಿ ಮಕ್ಕಳು ಆಟದತ್ತ ಗಮನ ಹರಿಸಿದರೂ ಇಂತಹ ಶಿಬಿರಗಳು ಕಲಿಕೆಗೆ ತುಂಬಾ ಅನುಕೂಲಕರವಾಗಿವೆ ಎಂದರು. ನಾವು ಹಲವಾರು ಕೈ ಘಟನೆಗಳನ್ನ ನೋಡ್ತಾ ಇದ್ದೀವಿ. ವಿಶೇಷವಾಗಿ ಇಲ್ಲಿ ಒಂದು 30 ರಿಂದ 40 ಮಕ್ಕಳು ಇರ್ಬೋದು. ಅವ್ರ ಪೇರೆಂಟ್ಸ್ ಎಲ್ಲ ಬಂದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಏನಕ್ಕೆ ಮಾತಾಡ್ತಾ ಇದ್ದೀನಿ ಅಂದ್ರೆ, ಮಕ್ಕಳುಗಳಿಗೆ ಆಟೋಟ ವಿಚಾರ ಇದ್ದಾಗ ನಾವು ಅವ್ರಿಗೆ ಏನೇ ಪೂರ್ಣ ಪ್ರಮಾಣದಲ್ಲಿ ಹೇಳಿದ್ರು ಮಕ್ಕಳುಗಳಿಗೆ ಗೊತ್ತಾಗಲ್ಲ. ಅದಕ್ಕೆ ಸಂಸ್ಕೃತದಲ್ಲಿ ಒಂದು ಮಾತು ಹೇಳ್ತಾರೆ, ಎತ್ರ ನರಂತ ತತ್ರ ದೇವತೆ ಪೂಜ್ಯರನಂತೆ ಅಂತ. ಅಂದ್ರೆ ಮಕ್ಕಳುಗಳು ಎಲ್ಲಿ ವಾಸವಾಗಿರ್ತಾರೆ ಅಲ್ಲಿ ದೇವಮಾನ ದೇವತೆಗಳು ವಾಸವಾಗಿರ್ತಾರೆ. ಅದನ್ನ ಸರಿ ಸಮಾನವಾಗಿ ಯಾರಾದ್ರೂ ದೇವತೆಯ ಸರಿ ಸಮಾನವಾಗಿ ಮಾತಾಡ್ತೀನಿ. ಎಲ್ಲ ನನ್ನ ಮಹಿಳೆಯರಿಗೆ ನನ್ನದೊಂದು ಕಿವಿ ಮಾತು. ಯಾಕಂದ್ರೆ ಮಕ್ಕಳಿಗೆ ಇವತ್ತು ನಾವು ಏನೇ ಹೇಳಿದ್ರು ಅವಕ್ಕೆ ತಲೆಗೆ ಹೋಗಲ್ಲ, ಕಿವಿಗೆ ಹೋಗಲ್ಲ. ಯಾವುದೇ ಆದಂತ ಲೋಕದಲ್ಲಿ ಅದನ್ನ ಸರಿಯಾಗಿ ದಾರಿಯಲ್ಲಿ ತಿದ್ದಿ ತೀಡಂತವ್ರು ಇದ್ರೆ ಶಿಕ್ಷಕರು ಮತ್ತೆ ಪೋಷಕರು. ಇವತ್ತು ಎಲ್ಲ ನನ್ನ ತಾಯಂದಿರು, ಎಲ್ಲ ನನ್ನ ಅಕ್ಕ ತಂಗಿಯರು ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದೀರ. ಮೊದಲನೇದಾಗಿ ನಿಮಗೂ ಕೂಡ ಶುಭಾಶಯ ಹೇಳ್ತಾ ಇದ್ದೀನಿ. ಅಂದ್ರೆ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಇದು ಬಹಳ ವಿಶೇಷವಾದಂತ ಒಂದು ಸಂದರ್ಭ. ಒಂದು ಅಡುಗೆ ಮನೆಯಲ್ಲೂ ಇರ್ತೀವಿ, ಒಂದು ಹಾಲು ಇರ್ತೀವಿ, ಮಕ್ಕಳುಗಳು ಈಚೆ ಆಟ ಆಡ್ತಿರ್ತಾರೆ. ಮಕ್ಕಳುಗಳು ಈಚೆ ಆಟ ಆಡೋಂಥ ಸಂದರ್ಭದಲ್ಲಿ ನೀವು ಭವಿಷ್ಯ ಎಲ್ಲ ಕಡೆ ನೋಡಿರ್ಬೋದು. ಈ ಹಳ್ಳಿ ಸಾಮಾನ್ಯದಲ್ಲಿ ಈ ಹಾವು, ಚೇಳು, ಬಾಳು ಅನ್ನೋದು ಏನೇನೋ ಒಂದು ಪ್ರಾಣಿಗಳು ಇರ್ತವೆ. ಆ ನಿಟ್ಟಿನಲ್ಲಿ ಆ ಸಂದರ್ಭದಲ್ಲಿ ಆ ಮಗು ಈಚೆ ಆಟ ಆಡೋಂಥ ಸಂದರ್ಭದಲ್ಲಿ ಒಂದು ಹಾವು ಕಚ್ಚೋ ಅಂತ ಸಿಚುವೇಶನ್ ಕೂಡ ಇರುತ್ತೆ. ನೋಡಿ, ಯಾರೂ ಕೂಡ ನಾವೇ ಆಗ್ಲಿ ನೀವೇ ಆಗ್ಲಿ ಯಾರೂ ಕೂಡ ಸಾವನ್ನ ಹಿಡಿದು ನಿಲ್ಸ್ಕೊಳಕ್ ಆಗಲ್ಲ. ಯಾವ ಸಂದರ್ಭದಲ್ಲೂ ನಾವು ಇವಾಗ ನಾವು ಹೇಳ್ಬೋದು ಈ ಕಾರ್ಯಕ್ರಮಕ್ಕೆ 10 ನಿಮಿಷ ಲೇಟ್ ಆಗ್ಬೋದು, ಆದ್ರೆ ಮೇಲಿರೋನ್ ಕರೆದ್ರೆ ನಾವು ಅವ್ನು ಯಾವ ಟೈಮಿಂಗ್ಸ್ಲಿ ಕರೆದಿರ್ತಾನೆ ಆ ಟೈಮಿಂಗ್ಸ್ಲಿ ಹೋಗೋ ಅಂತ ಕೆಲಸ ಆಗ್ಲೇಬೇಕು. ಅದಕ್ಕೆ ಬಹಳ ಕನಕದಾಸರು ಬಹಳ ಅದ್ಭುತವಾಗಿ ಹೇಳಿದ್ದಾರೆ. ಸುತ್ತಲೂ ಕೂತಿರುವ ಬಂಧು ಮಿತ್ರರೆಲ್ಲ ಗೊತ್ತಾಯಿತು ಈಚೆ ಹಾಕು ಎನ್ನುವರಯ್ಯ, ಇತ್ತಲ ಕಸಕ್ಕಿಂತ ಕಡೆಯಾಯಿತು ಈ ದೇಹ, ಒತ್ತಾಯಿತು ಸುಟ್ಟು ಹಾಕು ಎನ್ನುವರಯ್ಯ, ಯಾರೂ ಕೂಡ ನಮ್ಮ ಸಂಗಡ ಬರುವರಯ್ಯ. ಏನಕ್ಕೆ ಅಂದ್ರೆ ನಾವು ಸತ್ತ ಮೇಲೆ ವೇಸ್ಟು, ಆದ್ರೆ ನಾವು ಬದುಕಿರ್ಬೇಕಾದ್ರೆ ಈ ಸಮಾಜಕ್ಕೆ ಕೊಡ್ಬೇಕಾಗಿರ್ತಕ್ಕಂಥ ಕೊಡುಗೆನ ನಾವೆಲ್ಲರೂ ಕೂಡ ಕೊಡುವಂತ ಕೆಲಸ ಮಾಡ್ಬೇಕಾಗುತ್ತೆ. ಮತ್ತೆ ಮೊನ್ನೆ ನೀವು ನೋಡಿರ್ಬೋದು ಉದಾಹರಣೆ, ಮಕ್ಕಳುಗಳನ್ನ ಒಬ್ಬ ತಾತ ಈಜೊಡೆಯಕ್ಕೆ ಅಂದ್ಬಿಟ್ಟು ಕರ್ಕೊಂಡೋಗಿ ಹೊಳೆ ಹತ್ರ ಆ ತಾತ ಮುಳುಗ ಅಂತ ಸಂದರ್ಭದಲ್ಲಿ ತಾತನ್ನ ನೋಡಿ ಮಕ್ಕಳು ಒಬ್ಬನ್ನ ಸ್ನಾನ ಮಾಡಿ ಮೇಲೆ ನಿಲ್ಸಂತ ಸಂದರ್ಭದಲ್ಲಿ ತಾತ ಮೇಲೆ ನಿಂತ್ಕೊಂಡು ತನ್ನ ಬಟ್ಟೆಯನ್ನ ತಾನು ಹಾಕೊಳ್ಳುವಂತ ಸಂದರ್ಭದಲ್ಲಿ ಮಕ್ಕಳು ಅಲ್ಲಿ ಹೋಗಿ ನೀರಲ್ಲಿ ಜಾರಿ ಬಿದ್ದಾಗ ಆ ಮಗುನ ನೋಡಿದಂತ ಇನ್ನೊಂದು ಮಗು, ಒಂದೇ ಕುಟುಂಬದ 2 ಮಗು, ಆ ಮಗುನ ನೋಡಿದಂತ ಇನ್ನೊಂದು ಮಗು, ಆ ಮಗುನ ಹಿಡ್ಕೋಬೇಕಲ್ಲ ಅಂತ ಹೋಗಿ ಈ ಮಗುನು ಜಾರಿ ಬಿದ್ದು ಈ ಮಕ್ಕಳು ಸತ್ತೋಗ್ಬಿಡ್ತಾರಲ್ಲ ಅನ್ನೋ ಒಂದು ಮನಸ್ಸಲ್ಲಿ ಇಟ್ಕೊಂಡು ಆ ತಾತ ಅಲ್ಲಿ ಹೋಗ್ಬಿಟ್ಟು ಮೊಮ್ಮಕ್ಕಳ ಮೇಲಿರೋ ಪ್ರೀತಿನ ಹೋಗಿ ಆ ಮೊಮ್ಮಕ್ಕಳನ್ನ ಇದು ಮಾಡಿದಾಗ ಸುಳಿಲಿ ಸಿಗಾಕೊಂಡು ಸಾವನ್ನು ಸಂಭವಿಸಿರ್ತಕ್ಕಂಥದ್ದು ಬಹಳ ಹತ್ತಿರದಿಂದ ನೋಡಿದ್ದೀವಿ ಸ್ನೇಹಿತರೆ. ಇವತ್ತು ನಾವು ಬೇಸಿಗೆ ಶಿಬಿರಕ್ಕೆ ಬಂದು ಹಲವಾರು ಇಂಗ್ಲಿಷ್ ಇರ್ಬೋದು, ಹಲವಾರು ಚಟುವಟಿಕೆಗಳಿರ್ಬೋದು, ನಾವು ಹೇಳ್ಕೊಡ್ಬೋದು. ಆದ್ರೆ ಮನೆಯಲ್ಲಿ ನೀವು ಏನು ಸಂಸ್ಕಾರ ಕಲಿಸಿರ್ತೀರೋ ಅದನ್ನ ಮಾತ್ರ ಬರೋದು ವಿನಃ ಇಲ್ಲಿ ಕಲ್ತಿರ್ತಕ್ಕಂಥ ಸಂಸ್ಕಾರ ಇದೇನೇ ಇದ್ರೂ ನೀವು ಒಂದು ಉನ್ನತ ಮಟ್ಟಕ್ಕೆ ಹೋಗಕ್ಕೆ ನೀವು ಈ ಸಮಾಜದಲ್ಲಿ ಯಾವ ರೀತಿ ನಡ್ಕೋಬೇಕು ಅನ್ನೋದಕ್ಕೋಸ್ಕರ ಇರೋದು ಅಷ್ಟೇನೆ. ಆ ನಿಟ್ಟಿನಲ್ಲಿ ದಯಮಾಡಿ ನಿಮ್ಮ ಮಕ್ಕಳನ್ನ ಪೋಷಕರು ಬಹಳ ಜಾಗೃತೆಯಿಂದ ನೋಡ್ರಿ. ಇವತ್ತು ಎಷ್ಟೋ ಜನ ತಾಯಂದಿರಿಗೆ ಮಕ್ಕಳುಗಳೇ ಇಲ್ಲ. ಆದ್ರೆ ಹಿಂದೆ ಇತ್ತು ಒಂದು ಕಾಲದಲ್ಲಿ, ನಾವು ಮಂಜುನಾಥ್ ಅವರು ಅದನ್ನೇ ಮಾತಾಡ್ತಿದ್ದೋ, 10 ಜನ 12 ಜನ ಮಕ್ಕಳು ಇರೋಂಥ ಸಂದರ್ಭ ಇತ್ತು. ಇವತ್ತು 1-2ಕ್ಕೆ ಸ್ಟಾಪ್ ಆಗಿದೆ. ಕಾರಣ ಏನೋ ಇತ್ತು ಅದು ನಮಗ್ ಗೊತ್ತಿಲ್ಲ. ಆದ್ರೆ ಇವತ್ತು 1-2 ಗಂಡು ಮಕ್ಕಳನ್ನ ಎತ್ತಿರ್ತಕ್ಕಂಥ ತಾಯಿ ಇವತ್ತು ಕಣ್ಣೀರಲ್ಲಿ ಕೈ ತೊಳಿತಾ ಇದೆ. ಯಾಕಂದ್ರೆ ಎಲ್ಲ
ಹೆಂಗ್ರಿಗೂ ಗೊತ್ತು ಈ ವಿಚಾರನ ನಾವು ಹಲವು ಓಪನ್ ಅಪ್ ಆಗೇ ಮಾತಾಡ್ಬೇಕು. ಯಾಕಂದ್ರೆ ನಾವು ನೀವು ಅಣ್ಣ ತಂಗಿ ಬಾಂಧವ್ಯದಿಂದ ಇರೋದ್ರಿಂದ ಇದು ಯಾವುದೇ ರೀತಿಯಾದಂತ ಮುಚ್ಚುಮರೆ ಇಲ್ಲ. ಆದ್ರೆ ಆ ಹೆಣ್ಣು ಮಗಳಿಗೆ ಮಕ್ಕಳಾಗದವ್ರು ಆಪರೇಷನ್ ಆಗಿದಾಗ ಮತ್ತೆ ಮಕ್ಕಳು ಸಾಧ್ಯವಿಲ್ಲ. ಆ ನಿಟ್ಟಿನಲ್ಲಿ ನಾನು ಹೇಳ್ತಾ ಇರೋದು, ದೇವರು ಕೊಟ್ಟಿರ್ತಕ್ಕಂಥ ಮಕ್ಕಳನ್ನ ಅವ್ರನ್ನ ಕಾಪಾಡ್ಕೊಳ್ಳೋ ಶಕ್ತಿ ಶಿಕ್ಷಕರಿಗೂ ಇರ್ತಾರೆ, ನಿಮ್ಗೂ ಇರುತ್ತೆ. ಇವತ್ತು ನೀವು ಬಂದು ಶಿಕ್ಷಕರಿಗೆ ಜವಾಬ್ದಾರಿಯುತವಾಗಿ ಕೊಟ್ಟಿರ್ತೀರಾ. ಬೆಳಗ್ಗೆ 10 ಗಂಟೆಯಿಂದ ಬಂದು ಸಂಜೆ 4 ಗಂಟೆ ಕರ್ಕೊ ಹೋಗೋಂಥ ಸಂದರ್ಭ ಇರುತ್ತೆ. ಆ 4 ಗಂಟೆ ಒಳಗೆ ಸಂದರ್ಭದಲ್ಲಿ ಅವ್ರೇನಾರ ಮಕ್ಕಳಿಗೆ ಹೊಡೆದೋ ಬುದ್ಧಿವಾದ ಹೇಳಿದ್ರೆ ದಯಮಾಡಿ ಅವ್ರನ್ನ ದಂಡಿಸೋ ಅಂತ ಜವಾಬ್ದಾರಿಯನ್ನ ನೀವು ಯಾರೂ ಕೂಡ ಕುಟುಂಬದವ್ರು ತಗೋಬೇಡಿ. ಯಾಕಂದ್ರೆ ಇವತ್ತು ನೀವು ಪ್ರಾಮಾಣಿಕವಾಗಿ ಅದನ್ನ ನಡ್ಕೊಂಡ್ರೆ ಮುಂದೊಂದ್ ದಿನ ಇವತ್ತು ಅವ್ರ ಕೈಲಿ ಹೇಳ್ತಿರ್ತಾರೆ, ಮುಂದೊಂದ್ ದಿನ ಇವ್ರನ್ನೇನಾರ ತಡೆದ್ರೆ ಇಡೀ ಠಾಣೆಲಿ ನಿಮ್ಮ ಮಕ್ಕಳು ಸ್ಲೇಟ್ ಹಿಡಿಯುವಂತ ಸಂದರ್ಭ ಆಗುತ್ತೆ, ಇಡೀ ಪೊಲೀಸ್ ಠಾಣೆಲಿ ಏಟ್ತಿನ ಅಂತ ಸಂದರ್ಭ ಆಗುತ್ತೆ ಅಂತ ಹೇಳ್ತಾ ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ಈ ಒಂದು ಮಕ್ಕಳು ಲಿಟಲ್ ಜೀನಿಯಸ್ 2025 ಅಂತ ಹೇಳಿ ಬೇಸಿಗೆ ಶಿಬಿರವನ್ನ ಆಯೋಜನೆ ಮಾಡಿದ್ದಾರೆ. ಇದರ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಆಸೀನರಾಗಿರ್ತಕ್ಕಂಥ ಸಮ್ಮರ್ ಕ್ಯಾಂಪ್ ಅದು 40 ದಿನದ 40 ಡೇಸ್ ಮಾಡ್ತಾ ಇದ್ರೆ ಬಹಳ ಖುಷಿ ಆಯ್ತು. ನರಸೀಪುರದಲ್ಲಿ ಒಂದು ಮಕ್ಕಳಿಗೆ ವಿಶೇಷವಾದಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ಬೇಸಿಗೆ ಶಿಬಿರವನ್ನು ಮಾಡ್ತಾ ಇರ್ತಕ್ಕಂಥದ್ದು ಬಹಳ ನಿಮಗೆಲ್ಲ ಗೊತ್ತಿದೆ. ನಾವೆಲ್ಲ ಚಿಕ್ಕವರಿದ್ದಾಗ ಯಾವುದೋ ಬೇಸಿಗೆ ಶಿಬಿರ ಎಲ್ಲ ಏನಿಲ್ಲ. ರಜಾ ಬಂತಂದ್ರೆ ಅಜ್ಜಿ ಮನೆ ಅಷ್ಟೇ, ಅಜ್ಜಿ ಮನೆಗೆ ಹೋಗೋದು, ಅಲ್ಲಿ ಸ್ಥಳೀಯ ಆಟಗಳನ್ನು ಆಡ್ತಾರೋ ಮಕ್ಕಳ ಜೊತೆ ಒಳ್ಳೊಳ್ಳೆ ಊಟ ಅದು ಮಾಡ್ತಾ ಇರೋದು ಅಷ್ಟೇ. ನಮಗೆ ಅದೇ ಎಂಜಾಯ್ಮೆಂಟ್. ಈಗ ಸಾಕಷ್ಟು ಅವಕಾಶಗಳನ್ನ ಬೇಸಿಗೆ ಶಿಬಿರದಲ್ಲಿ ಮಾಡಿಕೊಟ್ಟಿದ್ದಾರೆ ಕ್ಯಾಂಪ್ನವರು. ನಾನು ನೋಡಿದೆ, ಈ ಒಂದು ಗೋಚರನ್ನು ನೋಡಿದೆ. ಸ್ಪೋಕನ್ ಇಂಗ್ಲೀಷ್ ಇದೆ, ಕಲಿಕೆ ಇದೆ. ಯಾವುದೋ ಒಂದು ಕಲಿಕೆ ಮಾಡ್ತೀವಿ, ಪಾಠ ಮಾಡ್ತೀವಿ, ನೋಟ್ಸ್ ಕೊಡ್ತೀವಿ, ಹೋಮ್ವರ್ಕ್ ಮಾಡಬೇಕು ಅಂದ್ರೆ ಬರಲ್ಲ ಮಕ್ಕಳು ಅಲ್ವಾ. ಗೇಮ್ಸ್ ಅವನೇ ಬರ್ತಾರೆ. ಮನ್ಲು ಅಷ್ಟೇ, ಮನ್ಲೇರಿ ಅಂತಾನೆ ಇರಲ್ಲ. ನೀವು ತಡೆಯಕ್ಕೆ ತಾಯಂದ್ರಿಗಂತೂ ಭಾಳ ಕಷ್ಟ. ಕ್ಯಾಂಪ್ ಇರೋದ್ರಿಂದ ಭಾಳ ಅನುಕೂಲ ನಿಮಗೆ. ಬೆಳಿಗ್ಗೆ 10ರಿಂದ 4 ಗಂಟೆವರೆಗೆ ಮಕ್ಕಳನ್ನ ಇಲ್ಲಿ ಆಟದ ಜೊತೆಗೆ ಕಲಿಕೆನೂ ಕೂಡ ಆಗ್ತದೆ. ಹಿಂದಿ ಗ್ರಾಮರ್ಗಳಿದೆ, ಗಣಿತ ವಿಚಾರದ ಕೂಡ ಮಾಹಿತಿಗಳು ಕೊಡ್ತಾರೆ. ನಾಟಕ, ಗಾಯನ ಸ್ಪರ್ಧೆಗಳು, ಚಿತ್ರಕಲೆ ಅದೆಲ್ಲರೂ ಭಾಳ ಇಷ್ಟ ಆಗುತ್ತೆ. ಡ್ರಾಯಿಂಗ್ ಅಂತಾರೆಲ್ಲ ಮಾಡ್ತೀರಲ್ಲ ಮಕ್ಕಳೇ, ಖುಷಿನ ಡ್ರಾಯಿಂಗ್ ಮಾಡ್ತೀರಾ? ಡ್ಯಾನ್ಸ್ ಎಲ್ಲರಿಗಿಂತ ಇಷ್ಟು ಕಾರ್ಯಕ್ರಮಗಳನ್ನ 40 ಡೇಸಲ್ಲಿ ಆಯೋಜನೆ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಅವರು 10 ವರ್ಷದಿಂದ ನಡೆಸಿದ್ದಾರೆ ಅಂತ ಕೇಳಿದ್ದೀನಿ. ಈ ವರ್ಷನೂ ಕೂಡ ಸಾಕಷ್ಟು ಮಕ್ಕಳು, ಸುಮಾರು 40ಕ್ಕಿಂತ ಹೆಚ್ಚು ಮಕ್ಕಳು ಇಲ್ಲಿ ಕೂತಿದ್ದಾರೆ. ಒಂದು ಮಕ್ಕಳಿಗೆ ಒಳ್ಳೆಯ ಜ್ಞಾನ, ಸಂಸ್ಕೃತಿ, ಆಚಾರ, ವಿಚಾರ, ಗುರುವಿನ ಗೌರವಿಸ್ತಕ್ಕಂಥದ್ದು ಅದನ್ನು ಕೂಡ ಜೊತೆಯಲ್ಲಿ ಮೌಲ್ಯ ಶಿಕ್ಷಣದ ಜೊತೆಯಲ್ಲಿ ಅದನ್ನ ಸೇರಿಸ್ಕೊಂಡು ನೀವು ಈ ಒಂದು ಶಿಬಿರವನ್ನು ಯಶಸ್ವಿಯಾಗಿ ನಡೆಸಿ ಮಕ್ಕಳಿಗೆ ಒಳ್ಳೆಯ ಜ್ಞಾನ ಸಿಗಲಿ. ನಮ್ಮ ಭವಿಷ್ಯದ ಪ್ರಭುಗಳು ಇವೆಲ್ಲ ಇಲ್ಲಿ ನಮ್ಮ ಮುಂದೆ ಇಷ್ಟು ಕೂತಿದ್ದಾರೆ. ಸಣ್ಣ ಸಣ್ಣ ಮಕ್ಕಳು ಒಂದು 20 ವರ್ಷ 15-20 ವರ್ಷ ಆದ್ಮೇಲೆ ಏನಾಗ್ತಾರೆ ಅಂತ ಗೊತ್ತಿಲ್ಲ. ಫಾರಿನ್ಲಿ ಇರ್ಬೋದು, ದೊಡ್ಡ ದೊಡ್ಡ ಸೈಂಟಿಸ್ಟ್ ಆಗ್ಬೋದು, ದೊಡ್ಡ ಆಫೀಸರ್ ಆಗ್ಬೋದು, ರಾಜಕಾರಣಿ ಆಗ್ಬೋದು, ಅಲ್ಲ ಸರ್, ಏನಾರು ಆಗ್ಬೋದು, ಸಮಾಜ ಸೇವಕರಾಗ್ಬೋದು. ಹಾಗಾಗಿ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಒಳ್ಳೆಯ ಜ್ಞಾನವನ್ನು ಕಟ್ಟಿಕೊಡ್ಲಿಕ್ಕೆ ಈ ಒಂದು ಶಿಬಿರ ಅತ್ಯಂತ ಅನುಕೂಲ ಆಗ್ತದೆ. ಆ ನಿಟ್ಟಿನಲ್ಲಿ ಪೋಷಕರು ಕೂಡ ಬಹಳ ಖುಷಿಯಿಂದ ಸೇರಿಸಿದ್ರಿ. ಈ ಒಂದು ಶಾರದಾ ಡ್ಯಾನ್ಸ್ ಅಕಾಡೆಮಿ ಅವರು, ಬಸವರಾಜ್ ಅವರು ಮತ್ತು ತಂಡದ ಈ ಸಂದರ್ಭದಲ್ಲಿ ಉಪನ್ಯಾಸಕ ಮೂಗೂರು ಕುಮಾರಸ್ವಾಮಿ, ನೃತ್ಯ ಶಿಕ್ಷಕ ಬಸವರಾಜು, ಪುಷ್ಪ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.